ರಾಯರ ಪ್ರೇರಣೆಯಂತೆ ಒಬ್ಬರಿಗೆ ಸ್ವಪ್ನದಲ್ಲಿ ಬಂದು ನೀವು ಜಯನಗರ ರಾಯರ ಸನ್ನಿಧಾನಕ್ಕೆ ರಥವನ್ನು ನಿರ್ಮಾಣ ಮಾಡಿಕೊಡಿ ಅಂತ ಬಂದು ಹೇಳ್ತಾರೆ. ಪ್ರತಿನಿತ್ಯದಲ್ಲಿ ರಾಯರು ಬೃಂದಾವನದಲ್ಲಿ ಇದ್ದುಕೊಂಡು ಲೋಕಕ್ಕೆ ಒಳ್ಳೆಯದಾಗಬೇಕು ಎಂಬ ಒಂದು ಬಯಕೆಯಿಂದ, ಆಸೆಯಿಂದ, ಅಪೇಕ್ಷೆಯಿಂದ ಅವರು ಅನುಗ್ರಹ ಮಾಡ್ತಾ ಇರ್ತಾರೆ. ಈ ಆರಾಧನಾ ಸಂದರ್ಭದಲ್ಲಿ ನಮ್ಮನ್ನು ನೋಡಿಕೊಳ್ಳೋಕ್ಕೋಸ್ಕರವಾಗಿ ಕಣ್ಣು ತೆರೆದು ನಮ್ಮ ಅನುಗ್ರಹಕ್ಕೂ ಮಾಡೋದಕ್ಕೋಸ್ಕರವಾಗಿ ಈ 3 ದಿನಗಳ ಕಾಲ ಬೃಂದಾವನದಲ್ಲಿ ನಿಂತಿರ್ತಾರೆ. ಆದ್ದರಿಂದ ತಮ್ಮ ಏನು ಅಭೀಷ್ಟಗಳಿದೆಯೋ, ಅಪೇಕ್ಷೆಗಳಿದೆಯೋ ಅದೆಲ್ಲವನ್ನು ರಾಯರಿಗೆ ಸಮರ್ಪಣೆ ಮಾಡಿ ಖಂಡಿತವಾಗಿ ಆ ಅಪೇಕ್ಷೆಗಳು ಈಡೇರಿಸ್ತಾರೆ. ನಾವು ಗುರುಗಳಲ್ಲಿ ಬೇಕಾದಷ್ಟು ಕೇಳ್ಬೋದು, ಹಣ ಕೇಳ್ಬೋದು, ಕೊಟ್ಬಿಡ್ತಾರೆ. ಆದರೆ ನಮಗೆ ಆದಷ್ಟು ಅನುಭವಿಸಷ್ಟು ಸಾಮರ್ಥ್ಯ ಸಿಗಲ್ಲ. ಏನಾದರೂ ಕಷ್ಟ ಕಾರ್ಪಣ್ಯಗಳು ಬರೋದಿದ್ದರೆ ಅದೆಲ್ಲವನ್ನು ಪರಿಹಾರ ಮಾಡ್ತಾರೆ. ಅಂದರೆ ಆ ಶ್ರದ್ಧೆಯಲ್ಲಿ ಅಂತಹ ಶಕ್ತಿ ಇದೆ. ಆ ಶ್ರದ್ಧೆ ಭಕ್ತಿಯನ್ನು ಗುರುರಾಯರಿಗೆ ಸಮರ್ಪಿಸಿ. ನಮಸ್ತೆ. ನಾವಿವತ್ತು ಜಯನಗರದ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿದ್ದೀವಿ. ಈಗ 354ನೇ ಆರಾಧನಾ ಮಹೋತ್ಸವ ಇಲ್ಲಿ ನಡೀತಾ ಇದ್ದು, ಈ ಕಾರ್ಯಕ್ರಮದ ಬಗ್ಗೆ ಮಾತಾಡಲಿಕ್ಕೆ ಗುರುಗಳು ನಮ್ಮ ಜೊತೆ ಇದ್ದಾರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದೇವರೆಂದರೆ ತಿರುಪತಿ ತಿಮ್ಮಪ್ಪ, ಗುರುಗಳೆಂದರೆ ಮಂಚಾಲಯ ರಾಘಪ್ಪ ಅಂತ ಒಂದು ನುಡಿಯೇ ಇದೆ. ಅದರಂತೆ ತಾವು ಕೇಳಿದ ಹಾಗೆ ರಾಘವೇಂದ್ರ ಸ್ವಾಮಿಗಳವರ 354ನೇ ಆರಾಧನಾ ಮಹೋತ್ಸವ ಇನ್ನೇನು ಪ್ರಾರಂಭವಾಗಿದೆ. ಮಂತ್ರಾಲಯ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಸಪ್ತಾರಾತ್ರೋತ್ಸವದ ಕಾರ್ಯಕ್ರಮವನ್ನು ಮಾಡಲಾಗುತ್ತೋ ಅದೇ ರೀತಿಯಾಗಿ ಪರಮ ಪೂಜ್ಯ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಆದೇಶ ಅನುಗ್ರಹದೊಂದಿಗೆ ಬೆಂಗಳೂರಿನ ಜಯನಗರದ 5ನೇ ಬಡಾವಣೆಯಲ್ಲಿರುವ ನಮ್ಮ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದಲ್ಲಿಯೂ ಸಹ ಶ್ರೀಪಾದಂಗಳವರ ಒಂದು ಅನುಗ್ರಹದೊಂದಿಗೆ ಶ್ರೀಮಠದ ವ್ಯವಸ್ಥಾಪಕರಾಗಿರ್ತಕ್ಕಂತಹ RK ವಾದೀಂದ್ರಾಚಾರ್ಯರ ನೇತೃತ್ವದಲ್ಲಿ ಇಲ್ಲೂ ಸಹ 1 ವಾರಗಳ ಕಾಲ ಕಾರ್ಯಕ್ರಮ ನಡೀತಾ ಇದೆ. ನಿನ್ನೆಯಿಂದಲೇ ಪ್ರಾರಂಭವಾಗಿದೆ. ನಿನ್ನೆ ಧಾನ್ಯ ಪೂಜೆ, ಗೋಪೂಜೆ ಇತ್ಯಾದಿ ಕಾರ್ಯಕ್ರಮಗಳಾಗಿದೆ. ಈ ದಿನ ಸಂಗೀತ ಕಾರ್ಯಕ್ರಮ, ಶಾಖೋತ್ಸವ ಬೆಳಗಿನ ಜಾವದಲ್ಲಿ ಮತ್ತು ಉಪಕರ್ಮಗಳು ನಡೆದಿದೆ. ಈಗ ಸಾಯಂಕಾಲ ಸಂಗೀತ ಕಾರ್ಯಕ್ರಮ ನಡೀತಿದೆ. ನಾಳೆ ದಿನ ರಾಘವೇಂದ್ರ ಸ್ವಾಮಿಗಳವರ ಪೂರ್ವಾರಾಧನೆ, ನಾಡಿದ್ದು ಮಧ್ಯಾರಾಧನೆ, ನಾಡಿದ್ದು ಉತ್ತರಾರಾಧನೆ. ರಾಘವೇಂದ್ರ ಸ್ವಾಮಿಗಳ ಆರಾಧನೆಗೆ ಎಷ್ಟು ಮಹತ್ವ ಯಾಕೆ ಅಂತ ಹೇಳಿದ್ರೆ, ರಾಘವೇಂದ್ರ ಸ್ವಾಮಿಗಳವರು ಭಕ್ತರಿಗೋಸ್ಕರವಾಗಿಯೇ ಸಶರೀರವಾಗಿ ರಾಘವೇಂದ್ರ ಸ್ವಾಮಿಗಳವರು ಬೃಂದಾವನದಲ್ಲಿ ಕುಳಿತುಕೊಂಡ ದಿನ. ಈ 3 ದಿನದಲ್ಲಿ ಮಂಗಳವಾರ ದಿನದಂದು ಉತ್ತರಾರಾಧನೆ ಪ್ರಯುಕ್ತ ಹೊರಗಡೆ ರಾಜಬೀದಿಯಲ್ಲಿ ಉತ್ಸವಗಳು ನಡೀತಿದೆ. ಗುರುಗಳೇ ಭಕ್ತರನ್ನು ಉದ್ಧರಿಸೋಕ್ಕೋಸ್ಕರವಾಗಿ ರಾಜಬೀದಿಗಳಲ್ಲಿ ಮಹಾರಥದಲ್ಲಿ ಬಂದು ಗುರುಗಳು ಭಕ್ತರನ್ನು ಉದ್ಧರಿಸ್ತಾರೆ. ಇದು ವಿಶೇಷವಾಗಿ ನಮ್ಮ ರಾಯರ ಸನ್ನಿಧಾನದಲ್ಲಿ ನಡೀತಾ ಇದೆ. ವಿಶೇಷವಾಗಿ ಬೆಳಗಿನ ಜಾವ 5 ಗಂಟೆಯಿಂದಲೇ ಪ್ರಾರಂಭವಾಗುತ್ತೆ. ರಾಯರಿಗೆ ಸಹಸ್ರಾರು ಭಕ್ತರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಯಾಕೆಂತಂದರೆ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಯಾರು ಗುರುಗಳನ್ನು ಭಕ್ತಿಯಿಂದ ಭಜಿಸ್ತಾರೋ ಅವರಿಗೆ ಕಾಮಧೇನುವಿನಂತಿದ್ದಾರೆ. ಕೇಳಿದ್ದೆಲ್ಲವನ್ನು ಕೊಡ್ತಾರೆ. ಗುರುಗಳಿಗೆ ಸೇವೆಯನ್ನು ಮಾಡಿದರೆ ಮಾತ್ರ ಅನುಗ್ರಹ ಮಾಡ್ತಾರೆ, ಇಲ್ಲದಿದ್ದರೆ ಇಲ್ಲ ಅಂತಿಲ್ಲ. ಯಾರು ಭಕ್ತಿಯಿಂದ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾರೋ ಅವರಿಗೆ ಶೀಘ್ರವಾಗಿ ಫಲವನ್ನು ಕೊಡ್ತಾರೆ. ಆದ್ದರಿಂದ ದಿನೇ ದಿನೇ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಿರುವುದರಿಂದ ಇಲ್ಲೂ ಸಹ ಮಂತ್ರಾಲಯದಂತೆ ಜನಜಂಗುಳಿ ನೆರವೇರುತ್ತಾ ಇದೆ. ತಾವು ಹೋದ ವರ್ಷ ಎಲ್ಲ ವೀಕ್ಷಣೆ ಮಾಡಿರ್ಬೋದು. ಆದ್ದರಿಂದ ಭಕ್ತರಿಗಾಗಿ ಅಚ್ಚುಕಟ್ಟಾದ ವ್ಯವಸ್ಥೆ ಮಾಡಲಾಗಿದೆ. ವಯೋವೃದ್ಧರಿಗೂ ಪ್ರತ್ಯೇಕ ವ್ಯವಸ್ಥೆ ಮಾಡಲಾಗಿದೆ, ಗಣ್ಯರಿಗೂ ಪ್ರತ್ಯೇಕ ವ್ಯವಸ್ಥೆ ಮಾಡಲಾಗಿದೆ. ಸುಮಾರು ಒಂದು 75,000ಕ್ಕೂ ಮಿಗಿಲಾಗಿ ಭಕ್ತರಿಗೆ ಅನ್ನ ಸಂತರ್ಪಣಾ ಕಾರ್ಯಕ್ರಮ ನಡೀತಿದೆ. ಆದ್ದರಿಂದ ನಮ್ಮ ಜಯನಗರದ ಶಾಸಕರಾಗಿರ್ತಕ್ಕಂತಹ CK ರಾಮಮೂರ್ತಿಯವರಿಗೂ ಸಹ ನಾವು ವಿನಂತಿಸಿಕೊಂಡಿದ್ದೇವೆ ಮತ್ತು ಪೊಲೀಸ್ ಸಿಬ್ಬಂದಿ ವರ್ಗದವರು ನಾವು ಕೇಳಿಕೊಂಡಿದ್ದೇವೆ. ನಮಗೂ ಸಹ ತಾವು ಸಹಕಾರ ನೀಡಬೇಕು ಅಂತ. ಅದಕ್ಕೆ ಅವರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಅವರ ಒಂದು ಸಹಕಾರದೊಂದಿಗೆ ಮತ್ತು ಭಕ್ತರ ಸಹಕಾರದಿಂದ ಶ್ರೀಮಠದ ನಮ್ಮ ವಾದೀಂದ್ರಾಚಾರ್ಯರು ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ತಾವೆಲ್ಲರೂ ವೀಕ್ಷಣೆ ಮಾಡ್ತಿರ್ಬೋದು. ಹೊರಗಡೆ ಎಲ್ಲರಿಗೂ ಕ್ಯೂ ಸಿಸ್ಟಮ್ ಮಾಡಲಾಗಿದೆ. ಬೆಳಗಿನ ಜಾವದಲ್ಲಿ ರಾಯರ ಬೃಂದಾವನಕ್ಕೆ ಸಹಸ್ರ ಕಳಶ ಕ್ಷೀರಾಭಿಷೇಕ ನಡೀತದೆ. ನಂತರದಲ್ಲಿ ಅಲಂಕಾರಗಳು, ತದನಂತರದಲ್ಲಿ ಪೂಜೆಗಳು, ಪಾದಪೂಜೆ. ವಿಶೇಷವಾಗಿ ಆರಾಧನಾ ಸಂದರ್ಭಕ್ಕೆ ಗುರುಗಳಿಗೆ ಪಾದಪೂಜೆಯನ್ನು ಮಾಡಿ ಫಲ ಸಮರ್ಪಿಸಲು ಬರ್ತಾ ಇದ್ದಾರೆ. ಆದ್ದರಿಂದ ಅವರಿಗೂ ಸಹ ಪ್ರತ್ಯೇಕ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ನಾನು ಆಗಲೇ ಹೇಳಿದ ಹಾಗೆ ದಿನೇ ದಿನೇ ಭಕ್ತರ ಸಂಖ್ಯೆ ಹೆಚ್ಚಿಗೆ ಯಾಕೆ ಆಗ್ತಾ ಇದೆ ಅಂತಂದರೆ ಗುರುಗಳ ಅನುಗ್ರಹ. ಎಷ್ಟೋ ಸಲ ನಾವು ಇಲ್ಲೇ ಪವಾಡಗಳು ನಾವು ನೋಡಿದ್ದೇವೆ. ಇತ್ತೀಚೆಗೂ ಸಹ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದ ಪರಮ ಪೂಜ್ಯ ಮಂತ್ರಾಲಯ ಶ್ರೀಗಳವರು ಸಂಕಲ್ಪ ಮಾಡಿರ್ತಾರೆ. ಏನಂತ ಹೇಳಿದ್ರೆ ಅದು ಭಕ್ತರ ಅಪೇಕ್ಷೆ ಮೇರೆಗೆ. ರಾಘವೇಂದ್ರ ಸ್ವಾಮಿಗಳವರಿಗೇನು
ಬಂಗಾರದ ಕವಚ ಬೇಕಿಲ್ಲ, ಬಂಗಾರದ ರಥ ಬೇಕಿಲ್ಲ, ಅವ್ರಿಗೇನು ಸುವರ್ಣದ ಆನೆ ಅಂಬರಿ ಏನೂ ಬೇಕಿಲ್ಲ. ಆದರೆ ಅವರಿಗೆ ನಾವು ಸಮರ್ಪಿಸಬೇಕು. ಯಾಕೆ ಅಂತಂದರೆ ನಮ್ಮ ಭಕ್ತಿಯನ್ನು ಅವರಲ್ಲಿ ನಾವು ಇಟ್ಕೊಳ್ಬೇಕು. ನಮ್ಮ ಮಕ್ಕಳು ನಮಗೆ ಮುದ್ದಾಗಿ ಕಾಣಿಸ್ತಾ ಇರ್ತಾರೆ. ಆ ಮಕ್ಕಳಿಗೆ ಒಳ್ಳೆಯ ಬಟ್ಟೆಗಳನ್ನು ಹಾಕಿ ಆಭರಣವನ್ನು ಹಾಕಿ ನಾವು ಅಲಂಕಾರ ಮಾಡಿದಾಗ ಇನ್ನೂ ಮನಸ್ಸಿಗೆ ನಮಗೆ ಆನಂದ ನೀಡ್ತಾರೆ. ಅದರಂತೆ ಭಕ್ತರ ಅಪೇಕ್ಷೆಯ ಮೇರೆಗೆ ಪರಮ ಪೂಜ್ಯ ಶ್ರೀಪಾದರು ಸಂಕಲ್ಪ ಮಾಡಿರ್ತಾರೆ. ಇತ್ತೀಚೆಗೆ ನಮ್ಮ ಜಯನಗರ ಸನ್ನಿಧಾನಕ್ಕೆ ಬಂದಾಗ ಸಂಕಲ್ಪ ಮಾಡ್ತಾರೆ. ಏನಂತ ಹೇಳಿದ್ರೆ ಸುವರ್ಣದ ರಥವನ್ನು ಮಾಡೋಣ ಅಂತ ಸಂಕಲ್ಪವನ್ನು ಮಾಡಿ ರಾಯರಿಗೆ ಸಮರ್ಪಿಸ್ತಾರೆ, ಪ್ರಾರ್ಥನೆ ಮಾಡ್ಕೊಳ್ತಾರೆ. ಅದೇ ಕ್ಷಣದಲ್ಲಿ ರಾಯರ ಪ್ರೇರಣೆಯಂತೆ ಒಬ್ಬರಿಗೆ ಸ್ವಪ್ನದಲ್ಲಿ ಬಂದು ನೀವು ಜಯನಗರ ರಾಯರ ಸನ್ನಿಧಾನಕ್ಕೆ ರಥವನ್ನು ನಿರ್ಮಾಣ ಮಾಡಿಕೊಡಿ ಅಂತ ಬಂದು ಹೇಳ್ತಾರೆ. ಇದರ ಅರ್ಥ ಏನು ಅಂತಂದರೆ ಇದು ರಾಘವೇಂದ್ರ ಸ್ವಾಮಿಗಳವರಿಗೆ ಸಮರ್ಪಿತವಾಗಿದೆ ಅಂತ ಅರ್ಥ. ಅಂದರೆ ಪರಮ ಪೂಜ್ಯ ಶ್ರೀಪಾದರು ಎಷ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ಸಂಕಲ್ಪ ಮಾಡಿರ್ತಾರೋ ಆ ಸಂಕಲ್ಪ ರಾಯರಿಗೆ ತಲುಪಿದೆ ಅಂತ ಅರ್ಥ. ಯಾಕೆ ಈ ಭಕ್ತರಿಗೆ ನಾವು ಯಾರೂ ಏನೂ ಹೇಳಿರಲಿಲ್ಲ. ಮಾರದಿನ ಭಕ್ತರೇ ಬಂದು ನಾವು ರಥದ ನಿರ್ಮಾಣ ಮಾಡಬೇಕು ಅಂತ ಸ್ವಪ್ನ ಸೂಚನೆ ಆಗಿದೆ, ಆದ್ದರಿಂದ ನಮ್ಮಿಂದನೇ ಸೇವೆ ಆಗಲಿ ಅಂತ ಕೇಳ್ಕೊಳ್ತಾರೆ. ಇದು ರಾಯರ ಪವಾಡ ಅಲ್ಲವೇ? ಆದ್ದರಿಂದ ಆ ರಾಯರ ಪವಾಡದಂತೆ ಎಲ್ಲ ಕಾರ್ಯಕ್ರಮಗಳು ನೆರವೇರ್ತಾ ಇದೆ. ರಾಯರಿಗೆ ನಾನು ಆಗಲೇ ಹೇಳಿದ ಹಾಗೆ ಸುವರ್ಣದ ರಥ ಮತ್ತು ಆನೆ ಅಂಬಾರಿ ಏನು ಬೇಕಿಲ್ಲ. ನಾವು ಗುರುಗಳನ್ನು ಆ ಅಂಬಾರಿಯಲ್ಲಿ ಆ ಸುವರ್ಣ ರಥದಲ್ಲಿ ಪ್ರಹ್ಲಾದರಾಜನ್ನು ಕೂಡಿಸಿ ರಥವನ್ನು ಮಾಡಿದಾಗ ಮನಸ್ಸಿಗೆ ಆನಂದವಾಗ್ತದೆ. ಆನಂದದಂತೆ ವಿಶೇಷವಾಗಿ ಗುರುರಾಯರು ಅನುಗ್ರಹ ಮಾಡ್ತಾರೆ. ಇದಕ್ಕೆ ಇದೇ ಒಂದು ಉದಾಹರಣೆ ಅಂತ ನಾನು ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಮ್ಮ ಮಠಕ್ಕೂ ಮತ್ತು ಉಡುಪಿಯ ಪೇಜಾವರ ಮಠಕ್ಕೂ ಅನ್ಯೋನ್ಯ ಸಂಬಂಧ ಇದೆ. ಯಾಕೆ ಅಂತಂದರೆ ನಮ್ಮ ಮಂತ್ರಾಲಯ ಕ್ಷೇತ್ರದಲ್ಲಿ ಏನೇ ಕಾರ್ಯಕ್ರಮಗಳು ಮಾಡಿದರೂ ಸಹ ಆ ಗುರುಗಳನ್ನು ನಮ್ಮ ಪರಮ ಪೂಜ್ಯ ಶ್ರೀಪಾದರು ಅವರನ್ನು ಅಭಿನಂದಿಸಿ ಸ್ವಾಗತಿಸ್ತಾರೆ. ಅದರಂತೆ ಉಡುಪಿಯ ಕ್ಷೇತ್ರದಲ್ಲಿಯೂ ಸಹ ಏನೇ ಪೂಜೆ ಕಾರ್ಯಕ್ರಮಗಳು ಮಾಡಿದಾಗ ಅವರು ಸಹ ನಮ್ಮ ಶ್ರೀಗಳನ್ನು ಅಭಿಮಾನಪೂರ್ವಕವಾಗಿ ಸ್ವಾಗತಿಸಿ ಅವರ ಕಡೆಯಿಂದ ಉದ್ಘಾಟನೆ ಎಲ್ಲವನ್ನು ಮಾಡಿಸ್ತಾರೆ. ಅದರಂತೆ ನಮ್ಮ ಶ್ರೀಗಳವರು ಮಂತ್ರಾಲಯ ಕ್ಷೇತ್ರದಲ್ಲೇ ಇರುವುದರಿಂದ, ಯಾಕೆ ಅಂತ ಹೇಳಿದ್ರೆ ಆರಾಧನಾ ಸಂದರ್ಭದಲ್ಲಿ ಚಾತುರ್ಮಾಸ ವ್ರತ ಅಂತ ಬರುತ್ತೆ. ಆ ಚಾತುರ್ಮಾಸ ವ್ರತವನ್ನು ಆ ಕ್ಷೇತ್ರದಲ್ಲೇ ಅವರು ಇರಬೇಕಾಗ್ತದೆ. ಆದ್ದರಿಂದ ಉಡುಪಿಯ ಪೇಜಾವರ ಶ್ರೀಗಳವರನ್ನು ಅವರ ಒಂದು ಅಭಿಲಾಷೆಯಂತೆ, ಯಾರು ನಮ್ಮ ಮಂತ್ರಾಲಯ ಕ್ಷೇತ್ರದ ಪರಮ ಪೂಜ್ಯ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಒಂದು ಅಭಿಲಾಷೆಯಂತೆ ನಮ್ಮ ಶ್ರೀಮಠದ ವ್ಯವಸ್ಥಾಪಕರಂಥ ಆರ್ ಕೆ ವಾದೀಂದ್ರಾಚಾರ್ಯರನ್ನು ಅವರನ್ನು ಹೋಗಿ ಸ್ವಾಗತಿಸಿದರು, ಅವರನ್ನು ಕರೆದುಕೊಂಡು ಬಂದರು. ಆದ್ದರಿಂದ ರಾಘವೇಂದ್ರ ಸ್ವಾಮಿಗಳವರ ಆರಾಧನಾ ಮಹೋತ್ಸವಕ್ಕೆ ಅವರ ಅಮೃತ ಹಸ್ತದಿಂದಲೇ ನಿನ್ನೆ ಕಾರ್ಯಕ್ರಮ ಉದ್ಘಾಟನೆಗೊಂಡು ಈ ಮುಂದಿನ ಕಾರ್ಯಕ್ರಮಗಳು ನಡೀತಾ ಇದೆ. ಒಳ್ಳೆಯದಾಗಲಿ. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತರು ಸನ್ಮಂಗಲಾನಿ ಭವಂತು. ನಿಮ್ಮ ಸುದ್ದಿ ವಾಹಿನಿ ನಿಮ್ಮ ಸುದ್ದಿಮಾನಿಯ ವಾಹಿನಿಯ ಮುಖಾಂತರ ಭಕ್ತರಿಗೆ ತಿಳಿಸುವುದೇನಂತ ಹೇಳಿದರೆ, ಆರಾಧನಾ ಸಂದರ್ಭದಲ್ಲಿ ಆದರೂ ಗುರುಗಳ ದರ್ಶನ ಪಡೆದುಕೊಳ್ಳಿ. ಯಾಕೆಂತಂದರೆ ಪ್ರತಿನಿತ್ಯದಲ್ಲಿ ರಾಯರು ಬೃಂದಾವನದಲ್ಲಿ ಇದ್ದುಕೊಂಡು ಲೋಕಕ್ಕೆ ಒಳ್ಳೆಯದಾಗಬೇಕು ಎಂಬ ಒಂದು ಬಯಕೆಯಿಂದ, ಆಸೆಯಿಂದ, ಅಪೇಕ್ಷೆಯಿಂದ ಅವರು ಅನುಗ್ರಹ ಮಾಡ್ತಾ ಇರ್ತಾರೆ. ಈ ಆರಾಧನಾ ಸಂದರ್ಭದಲ್ಲಿ ನಮ್ಮನ್ನು ನೋಡಿಕೊಳ್ಳೋಕ್ಕೋಸ್ಕರವಾಗಿ ಕಣ್ಣು ತೆರೆದು ನಮ್ಮ ಅನುಗ್ರಹಕ್ಕೂ ಮಾಡೋದಕ್ಕೋಸ್ಕರವಾಗಿ ಈ 3 ದಿನಗಳ ಕಾಲ ಬೃಂದಾವನದಲ್ಲಿ ನಿಂತಿರ್ತಾರೆ. ಆದ್ದರಿಂದ ತಮ್ಮ ಏನು ಅಭೀಷ್ಟಗಳಿದೆಯೋ, ಅಪೇಕ್ಷೆಗಳಿದೆಯೋ ಅದೆಲ್ಲವನ್ನು ರಾಯರಿಗೆ ಸಮರ್ಪಣೆ ಮಾಡಿ ಖಂಡಿತವಾಗಿ ಆ ಅಪೇಕ್ಷೆಗಳು ಈಡೇರಿಸ್ತಾರೆ. ನಾವು ಗುರುಗಳಲ್ಲಿ ಬೇಕಾದಷ್ಟು ಕೇಳ್ಬೋದು, ಹಣ ಕೇಳ್ಬೋದು, ಕೊಟ್ಬಿಡ್ತಾರೆ. ಆದರೆ ನಮಗೆ ಆದಷ್ಟು ಅನುಭವಿಸೋಷ್ಟು ಸಾಮರ್ಥ್ಯ ಸಿಗಲ್ಲ, ಮತ್ತು ಕೆಲವು ಸಲ ಆರೋಗ್ಯವೇ ಸಿಕ್ಕಿರಲ್ಲ. ಆದ್ದರಿಂದ ಗುರುಗಳಲ್ಲಿ ನಾವು ಏನು ಕೇಳ್ಕೊಳ್ಬೇಕು, ಜ್ಞಾನ ಮತ್ತು ಭಕ್ತಿಯನ್ನು ಕೊಡು ಅಂತ ಕೇಳಬೇಕು. ಜ್ಞಾನ ಭಕ್ತಿಯನ್ನು ಕೇಳಿದಾಗ ಈ ಲೋಕದಲ್ಲಿ ಏನು ನಮಗೆ ಸುಖಗಳು ಬೇಕೋ ಅದೆಲ್ಲವನ್ನು ಅನುಗ್ರಹ ಮಾಡ್ತಾರೆ. ಏನಾದರೂ ಕಷ್ಟ ಕಾರ್ಪಣ್ಯಗಳು ಬರೋದಿದ್ದರೆ ಅದೆಲ್ಲವನ್ನು ಪರಿಹಾರ ಮಾಡ್ತಾರೆ. ಅಂದರೆ ಆ ಶ್ರದ್ಧೆಯಲ್ಲಿ ಅಂತಹ ಶಕ್ತಿ ಇದೆ. ಆ ಶ್ರದ್ಧೆ ಭಕ್ತಿಯನ್ನು ಗುರುರಾಯರಿಗೆ ಸಮರ್ಪಿಸಿ ನಿಮ್ಮ ವಾಹಿನಿ ಮುಖಾಂತರ ಯಾರು ಗುರುರಾಯರ ದರ್ಶನ ಪಡೆದುಕೊಳ್ಳುತ್ತಾರೋ ಅವರಿಗೂ ಸಹ ರಾಘವೇಂದ್ರ ಸ್ವಾಮಿಗಳವರು ಅನುಗ್ರಹವನ್ನು ಮಾಡಲಿ ಅಂತ ಕೇಳಿಕೊಂಡು, ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಒಳ್ಳೆಯದಾಗಲಿ.